ಮತ್ತೆ ಸಂಬಂಧ ಯಾವಾಗ ಮಾತಾಡೋಣ್ರಿ ಹರೀಶ? ಈಗ ಎಲ್ಲ ನನ್ನ ಮಕ್ಕಳು ಇವ್ರ ಮಕ್ಕಳು ಎಲ್ಲರೂ ಅದಾರ. ಈಗ ಕರ್ದ್ ಬಿಡ್ತೇನೆ ತಡಿ, ಕರ್ದು ಮಾತಾಡೋಣ ಅಂತ. ಆಮೇಲೆ ಒಂದು ಡಿಸಿಷನ್ ತಗೊಳಕ್ ಬರ್ತೈತಿ. ಏನಂತಿ? ಅದು ಕರೆಕ್ಟ್ ನೋಡ್ದೇವು. ನೀವ್ ಹೆಂಗಂತೀರಿ? ನಂದು ಹಂಗ ಅನ್ಸಾತೈತಿ ನೋಡ್ರಿ. ತಡೀರಿ, ನಮ್ ಸ್ವರೂಪಗ ಕಾಲ್ ಮಾಡಿ ಇಲ್ಲೇ ಬರಕ್ ಹೇಳಿದ್ರೆ ಹೆಂಗಂತಿದಿ? ಅಷ್ಟ್ ಮಾಡು, ಫೋನ್ ಮಾಡಿ ಬರಕ್ ಹೇಳ್ಬಿಡು. ಹಂಗ ಜೀವನ್ಗೂ ಬರಕ್ ಹೇಳ. ಅಯ್ಯೋ ಅಪ್ಪ ಯಾಕ ಕರೆಕತ್ತಾರ, ತಡಿಯೋ ಬಂದೆ. ಜೀವನ್ ನೀನು ಬಾ. ನೀನು ಬಾರೋ ಶರತ್. ನಡಿಯಪ್ಪ, ಮತ್ತಿನ್ನೇನು, ನನಗೇನ್ ಮಾಡಕ್ ಕೆಲಸ ಐತಿ ನೋಡೋಣ. ನಿಮ್ ಜೊತೆಗೆ ಬಂದ್ರೆ ನಮ್ಮ ಹುಡುಗಿ ಸಿಕ್ಕರ ಸಿಗ್ತಾಳೆನ. ನೀನೊಂದು ನಮ್ಗೆಲ್ಲಾರ್ಗು ಒಂದ್ ಹತ್ತಿದ್ರೆ ನಿನಗೊಂದಪ್ಪ. ನಿನಗೇನಪ್ಪ ಆಲ್ರೆಡಿ ಮದುವೆ ಆಗೈತಿ, ನಾನು ಸ್ಟಿಲ್ ಬ್ಯಾಚುಲರ್. ಇವಾಗ ಒಂದ್ ಹುಡುಗಿ ಸಿಕ್ಕಾಳ, ನೋಡೋಣ ನನ್ನ ಕೈಗೆ ಸಿಗ್ತಾಳೋ ಅಥವಾ ಕೈ ತಪ್ಪಿಸ್ಕೊಂಡು ಹೋಗ್ತಾಳೋ. ನಡಿಯಪ್ಪ, ಅಲ್ಲೆಲ್ಲರ ಕಂಡ್ರೆ ನನಗೆ ಹೇಳು, ನಾನು ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಒಪ್ಪಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ಪರವಾಗಿ ನಾನು ಮಾತಾಡಿ ಅವ್ರನ್ನ ಒಪ್ಪಿಸ್ತೇನೆ ಆತ. ಅಷ್ಟು ಮಾಡು, ನಿನ್ ಪುಣ್ಯ ಬರ್ತೈತಿ. ಅಪ್ಪ ಕರೆದ್ರಲ್ಲ? ಏನಿಲ್ಲ, ಅದು ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಹಾ ಹೇಳ್ರಿ ಅಪ್ಪ. ಶರತ್ ಅಂದಂಗ ನನ್ ಮಗ ಅವನ ನೋಡ್ರಿ ಶರತ್. ಅಂಕಲ್ ಶರತ್ ನಿಮ್ ಮಗ ಅಂದ್ರ ಅದ್ ಅವನ ಹುಡುಗ ನಿಮ್ ಮಗ ಏನ್ರಿ? ಹ್ಞೂನ್ರಿ, ಅವನ ನಮ್ಮ ಮಗ ಶರತ್. ಸ್ವರೂಪ ಅವ್ರು ನಿನಗೆ ಗೊತ್ತೇನೋ ಶರತ್? ಹ್ಞೂ ಅಪ್ಪ, ನಾನು ಅವ್ನು ಇಬ್ರು ಕ್ಲಾಸ್ಮೇಟ್ಸ್. ಹಂಗಂದ್ರ ಒಳ್ಳೇದಾತ್ ನೋಡು. ಅದು ಶರತ್, ನಿನಗ ಒಂದ್ ಹುಡುಗಿ ನೋಡ್ಯಪ್ಪ, ಇವ್ರ ಮಗಳು ಪೂಜಾ ಅಂತಂದ್ ಹೇಳಿ. ಹೌದು ಸ್ವರೂಪ, ಅದು ನಮ್ಮ ಪೂಜಾಗ ಇವ್ರ ಮಗಗ ಮದುವೆ ಮಾಡ್ಕೊಳಕ ಕೇಳಕತ್ತಾರ. ಮತ್ತ ಅಂದ್ರೆ ಇವರು ನಮ್ಮ ಪೂಜಾನ ನೋಡಿದ್ರಲ್ಲ, ನೋಡಿದ ಕೂಡಲೇನ ಇಷ್ಟ ಆತ, ಮನ್ಸಿಗೆ ಬಂದೈತಂತ. ಹಂಗಾಗಿ ಮತ್ತೆ ನನ್ನ ಹತ್ರ ಬಂದು ಕೇಳಿದ್ರು. ಅಂದ್ರೆ ನನ್ನ ಹತ್ರ ಅಲ್ಲ, ನಿಮ್ಮ ಮಾವನ್ ಫ್ರೆಂಡ್ ಅಲ್ಲ, ಅವ್ರ ಹತ್ರ ಹಿಂಗೆ ಮಾತಾಡ್ಬೇಕಾರೆ ನಮ್ಗೆ ಗೊತ್ತಾತ ಇವ್ರು ನಮ್ಮ ಪೂಜಾನ ಕೇಳಕತ್ತಾರ ಅಂತ ಹೇಳಿ. ಹಂಗಾಗಿ ಮತ್ತೆ ಈಗ ಯಾಕ ಇದ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ನಿಮ್ಮನ್ನೆಲ್ಲ ಕರೆದಿದ್ದಪ್ಪ. ಹ್ಞೂ ಶರತ್, ಪೂಜಾಗ ಶರತ್ ಭಾಳ ಒಳ್ಳೆ ಹುಡುಗಪ್ಪ, ನಮ್ಮ ಪೂಜಾಗೂ ಒಳ್ಳೆ ಜೋಡಿ ಆಗ್ತಾನ. ಅಯ್ಯೋ ಇದೇ ನೀವು, ನಾನು ಒಂದು ಹುಡುಗಿನ ಪ್ರೀತಿಸಾಕತ್ತೇನೆ ಅಂತ ಹೇಳಿ ಕಳ್ಸೇನಿ. ಇವ್ರ ತಂಗಿ ಅಂತ ಅಂದ್ಕೂಡ್ಲೆ ಸ್ವಾರ್ಥ ನೋಡಿ ಹೆಂಗ್ ಬಂದ್ಬಿಡ್ತು. ಒಂದ ಸಲ ಒಪ್ಪಿಗೆನ ಕೊಟ್ಬಿಟ್ಟ. ಇವ್ರ ತಂಗಿ ಹೆಂಗದಾಳೋ ಏನೋ, ನಾನೇ ನೋಡೇ ಇಲ್ಲ ಆಕಿನ. ಹೇ ಸ್ವರೂಪ್, ಏನು ನೀನು? ಯಾಕೋ ಏನಾತು? ನಮ್ ತಂಗಿನ ಮದ್ವೆ ಆಗೋ, ಅವಳು ಎಷ್ಟು ಚೆನ್ನಾಗದಾಳ ಗೊತ್ತೇನು? ನೀನು ನನ್ನ ಸ್ನೇಹಿತ ಅಲ್ಲನೋ, ನೀನು ನನ್ನ ದುಶ್ಮನ್. ಯಾಕೋ ಹಿಂಗ್ ಮಾತಾಡ್ತಿದಿ? ಮತ್ತಿನ್ನೇನು, ಈಗ ನಾನು ನನ್ನ ಹುಡುಗಿ ಬಗ್ಗೆ ಅಷ್ಟೆಲ್ಲ ಮಾತಾಡಿ ಬಂದೇನಿ. ಇಲ್ಲಿ ನೋಡಿದ್ರ ನೀನು ನಿಮ್ ತಂಗಿಗೆ ನನ್ನ ಕೊಟ್ಟು ಮದುವೆ ಮಾಡೋದ್ರ ಬಗ್ಗೆ ಮಾತಾಡಕತ್ತೀರಿ. ಓ ಹೌದಲ್ಲ, ಇರು ಏನಾರು ಹೇಳಿ ನಿಭಾಯಿಸ್ತೇನೆ. ಅದು ಅಲ್ಲೋ ಶರತ್, ನಿನಗೆ ಇವ್ರ ಮಗಳನ್ನ ಒಂದ್ಸಲ ನೋಡ್ಬಿಡಲ್ಲ ಅಂದ್ರೆ ನಿನಗ ಮನ್ಸಿಗೆ ಬಂದಾಳೋ ಇಲ್ಲೋ ಗೊತ್ತಾಗ್ತೈತಿ. ಅಪ್ಪ ಇದ್ರೊಳಗಡೆ ಮುಚ್ಚುಮರ ಏನೂ ಇಲ್ಲ. ನಾನು ಮದ್ವೆ ಆಗ್ಬೇಕಾಗಿದ್ದ ಹುಡುಗಿ ನನಗೆ ಇಷ್ಟ ಆಗ್ಬೇಕು ಮೊದಲು. ಆ ಹುಡುಗಿನೂ ನಿನಗೆ ಇಷ್ಟ ಆಗ್ತಾಳ ಕಣೋ, ಅವಳು ನೋಡಕ್ ಚೆನ್ನಾಗದಾಳ, ನಿನಗೆ ಒಳ್ಳೆ ಜೋಡಿ. ಹ್ಞೂ ಅಪ್ಪ, ಆದ್ರ ಒಪ್ಕೊಂತೇನಿ ನೀವು ನನಗೆ ಒಳ್ಳೆ ಹುಡುಗಿನ ನೋಡಿರ್ತೀರಿ ಅಂತ ಹೇಳಿ. ಆದ್ರ ಏನಾದ್ರ? ಅಲ್ಲಪ್ಪ ನೀನು ಮತ್ತೇನಾರ ಯಾವ್ದಾರ ಹುಡುಗಿ ನೋಡ್ಕೊಂಡೇನ? ಅಯ್ಯೋ ಅಪ್ಪ, ಅವನು ಈಗಾರ ಯಾವ್ದೋ ಒಂದು ಹುಡುಗಿ ನೋಡ್ಕೊಂಡು ಬಂದು ಇಷ್ಟ ಆಗಲ್ಲ ಅಂತ ಹೇಳಕತ್ತಿದ್ದ. ಅಷ್ಟೊತ್ತಿಗೆ ನೀವು ಕರೆದ್ರಿ. ಏನ್ ಶರತ್, ನೀ ಒಂದ್ ಹುಡುಗಿನ ಇಷ್ಟ ಪಡಾಕತ್ತೀಯಾ? ಹ್ಞೂ ಅಪ್ಪ, ನಾನು ಒಂದ್ ಹುಡುಗಿನ ಇಷ್ಟ ಪಡಾಕತ್ತೀನಿ. ಆದ್ರೆ ಯಾರು ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲ. ಹೌದಾ, ಸಾರಿ ಕಣೋ ದೇವು. ಸಾರಿ ರಮೇಶ್ ಅವರೇ, ಅದು ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಹಂಗ ನಿಮ್ಮ ಹತ್ರ ಮಾತಾಡದೆ. ಪರವಾಗಿಲ್ಲ, ನನ್ ಕ್ಷಮಿಸ್ಬಿಡ್ರಿ. ಹೇ, ಇದಕ್ಕೆಲ್ಲ ನೀವ್ಯಾಕೆ ಕ್ಷಮೆ ಕೇಳ್ತೀರಿ? ಹೋಗ್ಲಿ ಬಿಡ್ರಿ. ಈ ಮದ್ವೆ ಅನ್ನೋದು ಸ್ವರ್ಗದಾಗ ನಿಶ್ಚಯ ಆಗಿರ್ತೈತಂತ. ಮೇಲಾಗಿ ಗಂಡು ಹೆಣ್ಣು ಇಬ್ರು ಒಬ್ರಿಗೊಬ್ರು ಪರಸ್ಪರ ಅರ್ಥ ಮಾಡ್ಕೊಂಡಿರ್ಬೇಕು. ಇಬ್ರಿಗೂ ಒಪ್ಪಿಗೆ ಆಗಿರ್ಬೇಕು. ಈಗ ನಾವು ಫೋರ್ಸೆಬ್ಲಿ ನಿಮ್ಮ ಮಗಗ ನನ್ನ ಮಗಳನ್ನ ಮದುವೆ ಮಾಡ್ಕೊಡೋದ್ರಿಂದ ಅವನಿಗೆ ನನ್ನ ಮಗಳು ಇಷ್ಟ ಆಗದೆ ಇರ್ಬೋದು. ಆಮೇಲೆ ಅವ್ರ ಜೀವನನ ಮುಂದೆ ಹಾಳಾಗ್ತದಲ್ಲ. ಹೋಗ್ಲಿ ಬಿಡ್ರಿ, ಏನು ತೊಂದರೆ ಇಲ್ಲ. ಅದು ಹಂಗಲ್ಲ ದೇವು. ಇರ್ಲಿ ಬಿಡು, ನಿನ್ನ ಮಗ ಯಾವ ಹುಡುಗಿ ನೋಡ್ಯಾನ ನೋಡು, ಆ ಹುಡುಗಿ ಎಲ್ಲದಾಳ ನೋಡು, ಹುಡುಕುಸಿ ಮದ್ವೆ ಮಾಡಕ ಒಪ್ಪಿಗೆ ಕೊಟ್ಬಿಡು. ಸುಮ್ಮನೆ ಈ ವಿಷಯದಾಗ ಅವನ್ನ ಎದುರು ಹಾಕೊಳಕ್ ಹೋಗ್ಬೇಡ. ಯಾಕಂತಂದ್ರೆ ಇರೋನು ಒಬ್ಬನ ಮಗ. ನಮ್ಮ ಪೂಜಾಗ ಅದೃಷ್ಟ ಇಲ್ಲ ಅನಿಸ್ತೈತಿ. ಹೋಗ್ಲಿ ಬಿಡು. ಇಲ್ಲಿ ನಮ್ಮ ಆಸೆಗಿಂತ ಅವ್ರ ಆಸೆ ಮುಖ್ಯವಾಗಿರ್ತೈತಿ. ಅವರು ಯಾವ ಹುಡುಗಿನ ಇಷ್ಟಪಟ್ಟಿರ್ತಾರ ಅದ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಮುಂದೆ ಜೀವನ ಚೆನ್ನಾಗಿರ್ತೈತಿ. ನಾವು ಅದು ಸಾರಿ ಅಪ್ಪ, ನನಗೆ ನೀವು ಈ ರೀತಿ ಮಾಡಿರಿ ನೋಡಿರಿ ಹುಡುಗಿನ ಅಂತ ಗೊತ್ತಾಗಿಲ್ಲ. ಆದ್ರೆ ನಾನು ಏನ್ ಮಾಡ್ಲಿ? ನೀವು ನನಗೆ ಹೇಳಿದ ಅದ ಅಲ್ಲ, ಯಾವ್ದಾರ ಹುಡುಗಿ ಇಷ್ಟ ಆದ್ರ ಹೇಳು ಅಂತ ಹೇಳಿ. ಅದಕ್ಕೆ ನಾನು ನೀವು ಹುಡುಗಿ ನೋಡಿದ ಹುಡುಗಿ ಹೆಂಗದಾಳ ಏನಂತ ಗೊತ್ತಿಲ್ಲ. ಆದ್ರ ನಾನು ನೋಡಿರೋ ಹುಡುಗಿ ನನಗೆ ಒಳ್ಳೆ ಜೋಡಿ ಆಗ್ತಾಳ. ಮೇಲಾಗಿ ನನಗೆ ನೋಡಿದ ತಕ್ಷಣ ಮನ್ಸಿಗೆ ಇಷ್ಟ ಆಗ್ಬಿಟ್ಲು. ಹಂಗಾಗಿ ಈ ರೀತಿ ಹೇಳ್ಬೇಕಾಯ್ತಪ್ಪ, ನನ್ನ ಕ್ಷಮಿಸ್ಬಿಡ್ರಿ. ನಿಮ್ಮನ್ನ ಅವಮಾನ ಮಾಡೋ ಉದ್ದೇಶದಿಂದ ನಾನು ಈ ರೀತಿ ಮಾತಾಡಿಲ್ಲ. ಇರ್ಲಿ ಬಿಡಪ್ಪ, ಏನಾಗೋದಿಲ್ಲ. ಯಾರು ಬೇಕಂತ ಮಾಡ್ತಾರ? ಅಮ್ಮ, ನನಗೆ ಈ ಸರ ಬೇಕು. ಅಲ್ಲ, ಅಷ್ಟಕ್ಕೊಂದು ಸರ ತಗೊಂಡಿ ಪೂಜಾ, ಮತ್ತು ಆ ಸರ ಬೇಕು ಈ ಸರ ಬೇಕು ಅನ್ನಕತ್ತಿಯಲ್ಲ. ಅಮ್ಮ, ನನ್ನ ಹತ್ರ ಎಷ್ಟೊಂದು ಸರ ಅದಾವು, ಆದ್ರೆ ಈ ತರ ಡಿಸೈನ್ ಇರೋದು ಸರ ಇಲ್ಲ. ಅದ್ರಾಗ ಬೇರೆ ಈಗ ನೆಕ್ಸ್ಟ್ ಕಾವ್ಯನ್ ಮದುವೆಗೆ ಬೇಕಲ್ಲ. ನಾನು ಸುಮ್ಮನೆ ಹಿಂಗ ಈ ಆನ್ಲೈನ್ ಶಾಪಿಂಗ್ ಒಳಗಡೆ ಹಂಗ ಎಲ್ಲ ಸ್ಕ್ರಾಲ್ ಮಾಡಾತಿದ್ದೆ. ಈ ಸರ ನನಗೆ ಬಹಳ ಇಷ್ಟ ಆಗೈತಮ್ಮ. ಪ್ಲೀಸ್ ಅಮ್ಮ, ಈಗ ಬುಕ್ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದು 15 ದಿವಸಕ್ಕರ ಬರ್ತೈತಿ. ಏನಾರ ಮಾಡ್ಕೊಳವ, ನನ್ನ ಹತ್ರ ಅಂತೂ ದುಡ್ಡಿಲ್ಲ. ನಿಮ್ಮ ಅಪ್ಪನ ಹತ್ರನ ಇಸ್ಕೊ. ನಾನು ಅಪ್ಪ ಹತ್ರನಾರ ಇಸ್ಕೊಂತೀನಿ, ಇಲ್ಲ ಅಣ್ಣನ ಹತ್ರನ ಇಸ್ಕೊಂತೀನಿ. ನೀನ್ ಮಾತ್ರ ನಡಕ್ ಮದ್ದು ಬಾಯ ಹಾಕಕ್ ಹೋಗ್ಬೇಡ. ಅದೆಲ್ಲ ಇರ್ಲಿ ಪೂಜಾ, ಈಗ ಇಲ್ಲೇನ್ ಬಂದೆ ನಾವು? ಎದಕ್ ಬಂದಿವಿ? ಫಂಕ್ಷನ್ ಹಾಲಿಗೆ ಬಂದಿವಿ. ನೀನ್ ಇಲ್ಲೂ ಎಲ್ಲ ಇಂಥವು ಮಾಡ್ಕೊಂತ ಕುತ್ಕೊಂಡ್ರೆ ಹೆಂಗ್ ಹೇಳ? ಹೋಗ್ಲಿ ಬಿಡಿ, ಇವತ್ತೇನಾಗೋದಿಲ್ಲ. ನಾಳೆ ಮನೆಗೆ ಹೋದ್ಮೇಲೆ ಕೇಳುವಂತಿ. ಅಯ್ಯೋ ಸುಮ್ನಿರಮ್ಮ, ನಿನಗೇನ್ ಗೊತ್ತಾಗ್ತೈತಿ? ಇವೆಲ್ಲ ಲಿಮಿಟೆಡ್ ಎಡಿಷನ್ಸ್. ಈಗ ಬುಕ್ ಮಾಡ್ಬಿಡ್ಬೇಕು, ಇಲ್ಲ ಅಂತಂದ್ರೆ ನಾಳೆಗೆ ಔಟ್ ಆಫ್ ಸ್ಟಾಕ್ ತೋರಿಸತಿ. ಅಣ್ಣ ಅಪ್ಪ ಎಲ್ಲದಾರ ಹೋಗಿ ಹುಡುಕಾಡಿ ಹೇಳಿ ಬರ್ತೇನೆ. ಏನಾರ ಮಾಡ್ಕೊ, ನಿನಗ್ ಬಿಟ್ಟಿದ್ದ. ಅಣ್ಣ ಎಲ್ಲದನ? ಅಣ್ಣ ಕೇಳ, ಅಪ್ಪನ್ ಕೇಳ? ಅಯ್ಯೋ, ಎಲ್ಲಾರು ಯಾರು ಮಾತಾಡ್ಕೊಂತ ನಿಂತ್ಬಿಟ್ಟಾರಲ್ಲೇ. ಈ ಜನರ ನಡುವ ನಾ ಹೋಗಿ ಕೇಳಿದ್ರ ಅಪ್ಪ ಬೈತಾರ.
ಹೋಗ್ಲಿ ಬಿಡು, ನಾನೇನಾರ ಡಿಲೇ ಮಾಡಿಬಿಟ್ಟೆ ಅಂತಂದ್ರೆ ಇದು ಔಟ್ ಆಫ್ ಸ್ಟಾಕ್ ಆಗ್ಬಿಟ್ರೆ ಏನು ಮಾಡಲಿ. ಮೊದಲ ಫಾಸ್ಟ್ ರನ್ನಿಂಗ್ ಅಂತ ತೋರ್ಸಾತೈತಿ ಬೇರೆ, ಮತ್ತೆ ಆಮೇಲೆ ಔಟ್ ಆಫ್ ಸ್ಟಾಕ್ ಬಂತು ಅಂತಂದ್ರೆ ಇರೋ ಸರಾನು ಸಿಗೋಂಗಿಲ್ಲ. ಅಪ್ಪನ ಸೈಡಿಗೆ ಕರೆದು ಮಾತಾಡಿಸ್ತೇನೆ ತಡಿ. ಸಾರಿ ಕಣೋ ಸ್ವರೂಪ್, ಅದು ನಿಮ್ಮ ತಂಗಿನ. ಹೇ ಇರಲಿ ಬಿಡು ಶರತ್, ನಮ್ಮ ತಂಗಿನ ಮದುವೆ ಮಾಡ್ಕೋಬೇಕು ಅನ್ನೋ ಏನು ಫೋರ್ಸ್ ಇಲ್ಲ. ಅದು ನೀನು ಇಷ್ಟಪಟ್ಟಿರೋ ಹುಡುಗಿ ನಿಂಗೆ ಸಿಕ್ಕಿಲ್ಲ ಅಂತ ಅಂದ್ರೆ ಅವಾಗ ಇನ್ನೂ ಒಂದು ಚಾನ್ಸ್ ತಗೋ, ನಮ್ಮ ತಂಗಿನ ಮದುವೆ ಆಗೋವಾಗ ಆಯ್ತಾ. ಏನೋ ನೀನು ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ ಮೇನ ಹೇ ಅನ್ನೋರ್ ಗತೆ ಐತಲ್ಲ. ಸುಮ್ಮನೆ ಜೋಕ್ ಮಾಡ್ದೆ ಕಣ, ನಿನ್ನ ಹುಡುಗಿ ಆದಷ್ಟು ಜಲ್ದಿ ಸಿಗಲಿ ಆಯ್ತಾ. ಹೌದು, ಅವಳು ಇಲ್ಲೇ ಎಲ್ಲೋ ಇರ್ತಾಳ, ಆದಷ್ಟು ಜಲ್ದಿ ಹುಡುಕ್ಬೇಕು, ಮತ್ತ ಮನೆಗೆ ಹೋಗ್ಬಿಟ್ರೆ ಕಷ್ಟ. ಅಲ್ಲ, ಅಲ್ಲಿಷ್ಟು ಜನ ನಿಂತಾರ, ನಾನು ಹೋಗಿ ಮಾತಾಡಿದ್ರೆ ಸರಿ ಅನಿಸುತ್ತಾ? ಅಪ್ಪ ಬೈಯಂಗಿಲ್ಲ? ಆಗಿದ್ದಾಗಲೇ ಹೋಗೇ ಬಿಡ್ತೇನೆ, ಏನಾರ ನೆಪ ಮಾಡ್ಕೊಂಡು ಹೋಗ್ಬೇಕಲ್ಲ. ಹಾಂ, ಅಂಕಲ್ ಈಗ ಕಾವ್ಯ ಕರೆಯಕತ್ತಾಳ ಅಂತ ಹೇಳ್ತೇನೆ, ಆಮೇಲೆ ಮುಂದೆ ನೋಡಕ್ ಬರ್ತೈತಿ. ಅಂಕಲ್. ಪೂಜಾ, ನೀನ್ ಏನಿಲ್ಲ? ಅದು ಅಪ್ಪ. ಏ ಸ್ವರೂಪ್, ನಾನು ಇಷ್ಟಪಟ್ಟಿದ್ದ ಹುಡುಗಿ ಇವಳೆ ಕಣೋ. ಏನು ನೀನು ಇಷ್ಟಪಟ್ಟಿದ್ದ ಹುಡುಗಿ ಈಕಿನ? ಹೌದು, ನನಗೂ ಆಕಿಗೂ ಒಳ್ಳೆ ಜೋಡಿ ಆಗಂಗಿಲ್ಲ. ಮಗನ ಮಾಡ್ತೇನೆ ತಡಿ. ಇಷ್ಟೊತ್ತನ ಎಲ್ಲರೂ ಈಕಿನ ನಿನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ಮಾತಾಡಬೇಕಾರ ನಾಟಕ ಮಾಡಿದಿ, ಈಗ ಮಾಡ್ತೇನೆ ತಡಿ ನಿನಗೆ. ಏನು ಈ ಹುಡುಗಿನ? ಹೌದು ಸ್ವರೂಪ್, ಇವಳನ್ನ ನಾನು ಇಷ್ಟಪಟ್ಟಿದ್ದು. ಅಯ್ಯೋ, ಏನೋ ನೀನು ಹೋಗಿ ಹೋಗಿ ಈ ಹುಡುಗಿನ ಇಷ್ಟಪಟ್ಟಿಯಾ? ಹೌದು, ಯಾಕೋ ಏನಾಯ್ತು? ಏನಿಲ್ಲ, ಈ ಹುಡುಗಿದ ಆಲ್ರೆಡಿ ಮದುವೆ ಫಿಕ್ಸ್ ಆಗೈತಿ. ಏನು, ಇವಳ್ದು ಆಲ್ರೆಡಿ ಮದ್ವೆ ಫಿಕ್ಸ್ ಆಗೈತಾ? ಅಯ್ಯೋ, ಈಗ ನಾನು ನೋಡಿದ ಹುಡುಗಿನೂ ಇಲ್ಲ, ಅಪ್ಪ ನೋಡಿದ ಹುಡುಗಿನೂ ಇಲ್ಲ. ಏನ್ ಪೂಜಾ, ಏನ್ ಬಂದಿದ್ದು? ಏನಿಲ್ಲ ಅಂಕಲ್, ಅದು ಅಲ್ಲಿ ಆಂಟಿ ಕರಿತಿದ್ರು. ಹೌದಾ, ಇರು ಬಂದೆ. ಈಗ ನೀವೆಲ್ಲ ಮಾತಾಡ್ತೀರಿ, ನಾನು ಬಂದೆ ಒಂದು 5 ನಿಮಿಷ. ಅಪ್ಪ, ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು. ಹೌದೇನವ? ಬಾ ಪೂಜಾ, ಯಾಕವ ಏನಾರ ಬೇಕಿತ್ತೇನ? ಅದು ಅಪ್ಪ. ನಡಿಯವ ನಡಿ. ಈಗ ಹೇಳೋ, ನೀನು ಯಾರನ್ನ ಮದುವೆ ಆಗ್ತೀಯಾ? ಅದು ಅಪ್ಪ, ಹೇಳಪ್ಪ. ಅದು ನಾನು ನೋಡಿದ್ದು ಹುಡುಗಿದು ಆಲ್ರೆಡಿ ಮದ್ವೆ ಸೆಟ್ ಆಗೈತಂತ. ಏನು, ನೀ ನೋಡಿದ ಹುಡುಗಿ ಮದ್ವೆ ಆಲ್ರೆಡಿ ಸೆಟ್ ಆಗ್ಬಿಟ್ಟೈತಾ? ಅಲ್ಲೋ, ಈಗ ಹುಡುಗಿ ಯಾರು ಏನು ಎತ್ತ ಗೊತ್ತಿಲ್ಲ ಅನ್ನಕತ್ತಿದ್ದಿ, ಒಂದ್ ತಕ್ಷಣದಾಗ ಮದ್ವೆ ಫಿಕ್ಸ್ ಆಗ್ಬಿಡ್ತಾ? ಅದು ಹೆಂಗೋ? ಅದು ಆ ಹುಡುಗಿ ಸ್ವರೂಪ ಗೊತ್ತಂತಪ್ಪ. ಏನು ಸ್ವರೂಪ ಗೊತ್ತಂತ? ಅದಕ್ಕೆ ನಿನಗೆ ಆಗಳೇನ ನಾನು ಹುಡುಗಿದ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದೆ ಅಂದಿದ್ರೆ ಇಷ್ಟೊತ್ತಿಗೆ ಮದುವೆ ಮಾತುಕತೆ ಮುಂದುವರಿತಿತ್ತು. ನಾನು ನಮ್ಮ ದೋಸ್ತನ ಹತ್ರ ಮಾತಾಡಿದ್ದೆ, ಆ ಹುಡುಗಿ ಅಪ್ಪನ ಹತ್ರನೂ ಮಾತಾಡಿದ್ದೆ, ಅವರೆಲ್ಲ ಒಪ್ಕೊಂಡಿದ್ರು. ನಡು ಬಂದು ನೀನು ಇಷ್ಟ ಇಲ್ಲ ಅಂದು ಎಲ್ಲ ಅಲ್ಲಿಗೆ ನಿಲ್ತು. ಅಯ್ಯೋ ಅಪ್ಪ, ನನಗರ ಅವಳು ಮದ್ವೆ ಫಿಕ್ಸ್ ಆಗೈತೆ ಅಂತಂದೇಳಿ ಹೆಂಗ್ ಗೊತ್ತಾಗ್ಬೇಕು? ಈಗ ಸ್ವರೂಪ ಹೇಳಿದಕ್ಕೆ ಗೊತ್ತಾಯ್ತು. ತಡಿ, ಅದೆಲ್ಲ ಇರ್ಲಿ, ಆ ಹುಡುಗಿನ ಎಲ್ಲಿ ನೋಡ್ತೀನಿ ನೀನು? ಅದಪ್ಪ, ಈಗರ ಬಂದಿದ್ಲಲ್ಲ. ಏನು ಈಗ ಬಂದಿದ್ಲಾ? ಹ್ಞೂ ಅಪ್ಪ, ಅದ ಅಂಕಲ್ ಮಗಳು. ಸ್ವರೂಪ್ ಅಂಕಲ್? ಏನಪ್ಪ ನೀನು ನೀವು ಫ್ರೆಂಡಿಗೆ ಇಷ್ಟೆಲ್ಲ ಕಾಣಿಸೋದಾ? ಮತ್ತಿನ್ನೇನು ಅಂಕಲ್, ಎಲ್ಲರೂ ಸೇರಿ ಒಂದು ಹುಡುಗಿ ನೋಡಿ ಮದುವೆ ಮಾಡ್ಕೊಳಪ್ಪ ಅಂತ ಅಂದ್ರೆ ಇವನು ಬಂದು ಏನೇನೋ ಭಾಷಣ ಬಿಗದ. ಒಂದ್ಸಲ ನೀವು ಹುಡುಗಿ ನೋಡಿದ್ದು ಹುಡುಗಿ ಹೆಂಗದಾಳ, ಯಾರು ಏನು ಅಂತ ಹೇಳಿ ತಿಳ್ಕೊಬಾರ್ದಾ? ಅಲ್ಲೋ ಸ್ವರೂಪ್, ಅವ್ನಿಗೆ ಹೆಂಗ್ ಗೊತ್ತಾಗ್ಬೇಕು ಅವ್ನು ಇಷ್ಟಪಟ್ಟಿದ್ದ ಹುಡುಗಿನ ನಾನು ಇಷ್ಟಪಟ್ಟು ಅವ್ನಿಗೆ ಮದುವೆ ಮಾಡಕತ್ತೇನೆ ಅಂತ ಹೇಳಿ? ಅಲ್ಲ ಅಂಕಲ್, ಒಂದು ಸಲ ನೋಡೋದ್ರೊಳಗಡೆ ತಪ್ಪೇನಿಲ್ಲಲ್ಲ. ಅವಳ ಹುಡುಗಿ ಯಾರು ಏನು ಎತ್ತ ಅಂತಂದು ಹೇಳಿ ನೀವು ತೋರಿಸ್ಬೇಕಾದ್ರೆ ನೋಡ್ಕೊಂಡ್ಬಿಟ್ಟಿದ್ರ ಗೊತ್ತಾಗೋದು. ಕೆಲವೊಂದ್ಸಲ ಇದ ನಾವು ಮಾಡೋ ತಪ್ಪುಗಳು. ಮೊದಲೇ ಇಲ್ಲೇ ಲಿಮಿಟೆಡ್ ಜನ ಬಂದೇವಿ, ಒಂದ್ಸಲ ನೋಡೋದ್ರೊಳಗಡೆ ಏನು ತಪ್ಪಿರ್ಲಿಲ್ಲ ಅಲ್ಲ. ಇನ್ನ ಜಾಸ್ತಿ ಕಾಡ್ಸೋದ್ ಬೇಡ, ನಾವು ಹೇಳ್ಬಿಡು ನಿಮ್ಮ ಫ್ರೆಂಡಿಗೆಲ್ಲ ಸತ್ಯ. ಗೂಬೆ, ಯಾಕೋ? ಏನಿಲ್ಲಪ್ಪ. ಶರತ್, ಈಗ ಜೀವನ್ ನೀನು ನನ್ನ ಕಾಲು ಎಳಿಬೇಡ. ಇನ್ನೇನು ನೀನು ಒಂಥರ ಎಲ್ಲಾರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ಟು ಈಗ. ಪಾಪ ಸ್ವರೂಪ್, ಕಾಡಿಸ್ಬೇಡ ಇನ್ನು. ಏನ್ ಸ್ವರೂಪ್, ಎಲ್ಲಾರು ಹೆಂಗೋ ಮಾತಾಡತ್ತಿರಲ್ಲ, ಏನಾಯ್ತು? ಏನಿಲ್ಲ, ನೀನ್ ನೋಡಿದ ಹುಡುಗಿ ನಿನಗೆ ಸಿಗ್ಲಿಲ್ಲ ಅಂತಂದು ಹೇಳಿ ನಿಮ್ಮ ಅಪ್ಪ ನೋಡಿದ ಹುಡುಗಿನ ಮದ್ವಿಗೆ ಮಾಡ್ಕೊಟ್ರ, ಆಮೇಲೆ ಅವಳನ್ನ ಚೆನ್ನಾಗಿ ನೋಡ್ಕೊಂತಿದ್ದಾನೆ. ನೋಡ್ಕೊಳ್ಳೇಬೇಕಲ್ಲಪ್ಪ. ಅಲ್ಲೋ ಶರತ್, ನಿಮ್ಮ ಅಪ್ಪ ನೋಡಿದ ಹುಡುಗಿನ ಮದುವೆ ಮಾಡ್ಕೊಳಕ್ ನಿನಗೆ ಇಷ್ಟ ಇಲ್ಲೇನೋ? ಏನು, ಅವ್ರ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದ್ರ ಸಲುವಾಗಿ ಅವ್ರ ಫ್ರೆಂಡಿನ ಮಗಳನ್ನ ಮದುವೆ ಮಾಡಕ್ ನಿಂತಿದ್ರು. ಸರಿ, ನೀನ್ ಇಷ್ಟು ಟ್ಯೂಬ್ಲೈಟ್ ಅಂತ ನನಗೆ ಅರ್ಥ ಆಗಿರ್ಲಿಲ್ಲಪ್ಪ, ಇವಾಗೆಲ್ಲ ಗೊತ್ತಾಗತೈತಿ. ಯಾಕೋ, ಯಾಕೆ ಹಿಂಗ್ ಮಾತಾಡತ್ತಿದಿ? ಅಲ್ಲೋ, ಎಲ್ಲ ಸತ್ಯ ನಿನ್ ಕಣ್ಣು ಎದುರುಗಡೆನೇ ಐತಿ, ಮತ್ತು ನಿನಗೆ ಏನೋ ಐಡೆಂಟಿಫೈ ಮಾಡಕ್ ಆಗಕತ್ತಿಲ್ಲ ಅಂತ ಅಂದ್ರೆ ನೀನು ಲವ್ ಒಳಗಡೆ ಅದೇನೋ ಅಂತಾರಲ್ಲ, ಲವ್ ಇಸ್ ಬ್ಲೈಂಡ್ ಅಂತ ಹೇಳಿ, ನಿಜವಾಗ್ಲೂ ನೀನು ಕುರುಡನ ಆಗ್ಬಿಟ್ಟಿ ಕಣೋ. ಕಾಡಿಸ್ಬೇಡ ಕಣೋ ಪ್ಲೀಸ್, ನನ್ಗ ಒಂಥರ ಬೆಂಕಿ ಮೇಲೆ ನಿಂತಂಗ ಆಗೈತಿ. ಏನಪ್ಪ, ಒಂಥರ ವಿಚಿತ್ರ ಅನ್ಸಾತೈತಿ. ನೀನ್ ಯಾಕೆ ಹಿಂಗ್ ಮಾತಾಡತ್ತಿದಿ? ಹೇ ಬುದ್ಧು, ಅಲ್ಲ ಇವಾಗ ಹೋಗಿರೋ ಹುಡುಗಿ ಅವಳು ಯಾರನ್ನ ಅಪ್ಪ ಅಂತ ಕರ್ಕೊಂಡು ಹೋದ್ಲು? ನಿಮ್ ತಂದೆನ? ಅದು ನಿಮ್ ತಂಗಿ ಅಲ್ಲ? ಎಲ್ಲಾರು ಸೇರಿ ನಿಮ್ ತಂಗಿನ ಮದುವೆ ಮಾಡಕ? ಅಯ್ಯೋ ಸ್ವರೂಪ್, ಅಂದ್ರ ಅಪ್ಪ ನೀವು ನೋಡಿದ ಹುಡುಗಿ? ಹ್ಞೂ ಕಣಪ್ಪ ಮಗರಾಯ, ನಾನು ನೋಡಿದ್ದು ಇವಳೆ. ಅಪ್ಪ ನಿಜವಾಗ್ಲು ನಾನು ಇದ ಹುಡುಗಿ ನೋಡಿ ಇಷ್ಟಪಟ್ಟಿದ್ದೆ. ಅಲ್ಲೋ, ಅವಾಗಲೇ ನಮ್ಮ ಅಪ್ಪನ ಜೊತೆ ಅವಳು ಹೋದಾವಾಗಲೇ ನೀನು ತಿಳ್ಕೊಂತೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಮತ್ತು ನೀನು ನನ್ನ ಹತ್ರ ಬಂದು ಇದ ಹುಡುಗಿ ನಾನು ಇಷ್ಟಪಟ್ಟಿದ್ದು ಹಂಗ ಹಿಂಗ ಅಂತ ಅಂದೆಲ್ಲ, ಅವಾಗ ನನಗೆ ಗೊತ್ತಾಯ್ತು ನೀನು ಯಾಕೋ ಭಾಳ ಡಿಪ್ರೆಷನ್ ಒಳಗೆ ಹೊಂಟಿದ್ದೀ, ಇದನ್ನ ಯಾವುದು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಒಳಗಿಲ್ಲ ಅಂತಂತ ಹೇಳಿ. ಅಂದ್ರ ಈಗ ನಾನ್ ನೋಡಿದ ಹುಡುಗಿ, ಅಪ್ಪ ನೋಡಿದ ಹುಡುಗಿ ಇಬ್ರು ಒಂದ? ವಾವ್. ಈಗ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರು. ಅಪ್ಪ ಅಂಕಲ್, ಐ ಮೀನ್ ನಮ್ಮ ಮಾವ ಬರ್ಲಿ, ಎಲ್ಲ ಸೇರಿ ನಿನ್ನ ಮದುವೆ ಬಗ್ಗೆ, ಪೂಜಾನ್ ಮದುವೆ ಬಗ್ಗೆ ಮಾತಾಡೋಣ. ಅಯ್ಯೋ ಪ್ಲೀಸ್ ಸ್ವರೂಪ್, ಮೊದಲು ಮಾತಾಡೋ. ಆಯ್ತಪ್ಪ, ನಾನೇನೋ ಮಾತಾಡ್ತೀನಿ, ಆದ್ರೆ ನಮ್ಮ ತಂಗಿನ ನಿನಗೆ ಮದುವೆ ಮಾಡ್ಕೊಡ್ತೀನಿ ಅಂತಂತ ಹೇಳಿ ಗ್ಯಾರಂಟಿ ಕೊಡೋದಿಲ್ಲ. ಯಾಕೋ, ಏನಾಯ್ತು? ನಾನೇನ್ ಕೆಟ್ಟ ಹುಡ್ಗಾನ? ನೀನು ಸ್ವಲ್ಪ ಬುದ್ಧು ಅನ್ನೋದು ಬಿಟ್ರೆ ಕೆಟ್ಟ ಹುಡುಗ ಏನಲ್ಲ. ಆದ್ರೆ ನಮ್ಮ ತಂಗಿಗೂ ನೀನು ಇಷ್ಟ ಆಗ್ಬೇಕಲ್ಲ. ನಮ್ಮ ತಂಗಿಗೆ ಇಷ್ಟ ಆದ್ರೆ ಮಾತ್ರ ನೀನು ಅವಳಿಗೆ ಮದುವೆ ಮಾಡ್ಕೊಡ್ತೀನಿ, ಇಲ್ಲ ಅಂತ ಅಂದ್ರೆ ನೋ. ಸರಿನಪ್ಪ, ಮೊದಲು ಪ್ಲೀಸ್ ಮಾತಾಡೋ. ವೇಟ್,
ಏ ಸ್ವರೂಪ್ ನಿಮ್ಮ ಮಾವ ಮತ್ತು ಅಂಕಲ್ ಬಂದ್ರು ನೋಡು ಪ್ಲೀಸ್ ಮಾತಾಡೋ. ಸರಿ ಸರಿ ನೀನ್ ಸ್ವಲ್ಪ ಟೆನ್ಷನ್ ಫ್ರೀ ಆಗಿರು. ಅಪ್ಪ ನಮ್ ಶರತ್ ಪೂಜಾ ಮದ್ವೆ ಆಗಕ್ಕೆ ಒಪ್ಕೊಂಡಾನ. ಏನು ನಮ್ಮ ಪೂಜಾನ ಮದುವೆ ಆಗಕ್ಕ ಶರತ್ ಒಪ್ಕೊಂಡ? ಮತ್ತ ಅದೇನೋ ಯಾವ್ದೋ ಹುಡುಗಿನ ಇಷ್ಟಪಟ್ಟಿದ್ದೆ ಅಂತ ಹೇಳಕತ್ತಿದ್ದೆ ಲೋಷ್ಪ ಶರತ. ಏನಿಲ್ಲಪ್ಪ, ಶರತ್ ಇಷ್ಟಪಟ್ಟಿದ್ದ ಹುಡುಗಿ ಆಮೇಲೆ ಅಂಕಲ್ ನೋಡಿದ ಹುಡುಗಿ ಎರಡೂ ಒಂದೇ ನಮ್ ಪೂಜಾನ. ಓ ಅಂದ್ರೆ ಒಳ್ಳೇದತ್ತಲ್ಲಪ್ಪ. ಇನ್ನ ಹಂಗಾರ ಆದಷ್ಟು ಜಲ್ದಿ ಮಾತುಕತೆ ನಡೆಸ್ಬಿಡೋಣ. ಮತ್ತೆ ಬೇರೆ ಯಾವ ವಿಘ್ನನೂ ಬರ್ದೇ ಇರ್ಲಿ. ಮಾಡ್ಬೋದು, ಆದ್ರೆ ಪೂಜಾನು ಒಂದ್ ಮಾತು ಕೇಳ್ಬೇಕಲ್ಲ. ಅಪ್ಪ ಅವಳ ಹತ್ರ ನಾನ್ ಮಾತಾಡ್ತೇನೆ. ಇರು ಒಂದ್ ನಿಮಿಷ, ನಾನು ನಮ್ಮ ಶಾರದಾ ಕರಿತೇನೆ. ಅಕ್ಕಿಗೆ ಮೊದಲು ಈ ವಿಷಯ ತಿಳಿಸ್ಬೇಕಲ್ಲ. ಸರಿ ಹಂಗಂದ್ರ ನೀನು ವೈನಿ ಹತ್ರ ಮಾತಾಡು, ಆಮೇಲೆ ಮುಂದಿನ ಡಿಸಿಷನ್ ತಗೊಳಕ್ ಬರ್ತೈತಿ. ತಡಿ ಹಂಗಂದ್ರ ಸ್ವರೂಪ ನಿಮ್ಮ ಅಮ್ಮನ್ ಕರ್ಕೊಂಬಾರ. ಸರಿಯಪ್ಪ. ಸರಿನಪ್ಪ, ಹಂಗಂದ್ರ ನೀನು ಅವ್ರ ಹತ್ರ ಮಾತಾಡಿ ಏನ್ ಹೇಳ್ತಾರ ನೋಡು, ಡಿಸಿಷನ್ ತಗೋ. ನಾನು ಒಂದ್ ಸ್ವಲ್ಪ ಎಲ್ಲಾರನ್ನೂ ಮಾತಾಡ್ಸ್ಕೊಂಡ್ ಬರ್ತೀನಿ. ಬಾಳೊತ್ತಲ್ಲ ಇಲ್ಲೇ ನಿಂತೇವಿ. ಆಮೇಲೆ ಆಯ್ತಪ್ಪ ಹೋಗ್ಬಾ, ನಾನು ಆಮೇಲೆ ಫೋನ್ ಮಾಡ್ತೇನೆ ಅಂತ ಬರುವಂತಿ. ಸರಿ, ಏನ್ ಡಿಸಿಷನ್ ತಗೊಂತೀರಿ ನೋಡು, ಆದಷ್ಟು ಜಲ್ದಿ ಹೇಳ್ರಿ. ಹಾ ಆಯ್ತಪ್ಪ, ನಿನ್ನನ್ ಬಿಟ್ಟು ಏನಾರ ಮಾಡೋದಿನ. ಹರೀಶ ಬರ್ತೀನಪ್ಪ. ನಮ್ಮ ಮಿಸಸ್ಗೂ ನಿನ್ನ ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ, ನಮ್ಮ ಮಗಳಿಗೂ ಎಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಅಷ್ಟ ಅಲ್ಲ, ನಮ್ಮ ಮಗಳು ನಿಮ್ಮ ಸೊಸಿ ಆಗೋಳು ಪೂಜಾ ಇಬ್ರು ಭಾರಿ ಖಾಸ ದೋಸ್ತರು. ಹಂಗಾಗಿ ಅವಳು ಒಂದ್ ಸ್ವಲ್ಪ ನೋಡ್ಲಿ. ಓ ಅದಕ್ಕೇನಂತ ನಡಿಯಪ್ಪ. ಅಮ್ಮ ಅಲ್ಲಿ ಅಪ್ಪ ಕರೆಯಕತ್ತಾರ, ಬಾರಮ್ಮ. ಯಾಕೋ ನಾನು ಇಲ್ಲೇ ನಮ್ಮ ಫ್ರೆಂಡ್ಸ್ ಜೊತೆ ಕದೇನಿ, ಆಮೇಲೆ ಬರ್ತೀನಿ ತಗೋ. ಅಮ್ಮ ಸ್ವಲ್ಪ ಇಂಪಾರ್ಟೆಂಟ್ ಮಾತಾಡೋದೈತಿ, ಬಾರಮ್ಮ ನೀನು. ನಡಿಯಪ್ಪ, ಅದೇನು ಎಲ್ಲಿ ಹೋದ್ರೂ ಬಿಡಲ್ಲ ನೋಡಿ ನೀವು. ಏನ್ರಿ ಏನೋ ಮಾತಾಡ್ಬೇಕಂತ ಕರೆದ್ರಂತಲ್ಲ? ಹೌದು ಶಾರು, ಅದು ಇಲ್ಲೇ ಈ ಹುಡುಗ ನಿಂತಾನಲ್ಲ. ಈ ಹುಡುಗನ? ಹಾ ಹೌದು, ಏನಾಯ್ತು? ಏನಿಲ್ಲಮ್ಮ, ಇವರು ನಮ್ಮ ಮಾವ ಅವ್ರದ್ದು ಫ್ರೆಂಡಿನ ಮಗ. ಅಷ್ಟೇ ಅಲ್ಲಮ್ಮ, ನನಗೂ ಫ್ರೆಂಡ್ ಆಗ್ಬೇಕು. ಹೌದಾ, ಒಳ್ಳೇದಾಯ್ತಪ್ಪ. ಹೆಸರೇನಪ್ಪ ನಿಂದು? ಆಂಟಿ ಅದು ನನ್ನ ಹೆಸರು ಶರತ್. ಒಳ್ಳೇದಾಯ್ತಪ್ಪ. ಇವನ ಪರಿಚಯ ಮಾಡ್ಸಕ್ ನಾನು ಕರೆದ್ರೇನ? ಅಯ್ಯ ಇವ್ನಿಗೆ ನಿನ್ನ ಯಾಕೆ ಪರಿಚಯ ಮಾಡಿಸ್ಕೊಡೋಣ? ನೀನೇನಂತ ದೊಡ್ಡ ಸೆಲೆಬ್ರಿಟಿನ? ಏನ್ರಿ ನಿಮ್ ಮಾತಿನ ಅರ್ಥ? ಅಂದ್ರ ನಾನು ಸೆಲೆಬ್ರಿಟಿ ಅಲ್ಲ. ಕೂಲ್ ಕೂಲ್ ಶಾರು, ಕೂಲ್. ಮತ್ತೆ ನಾನು ಸೆಲೆಬ್ರಿಟಿ ಅಲ್ಲ ಅಂತಂದ್ರು ಈ ಹುಡುಗನ್ನ ನನ್ನ ಪರಿಚಯ ಮಾಡಿಸ್ಕೊಡಕ್ ಕರೆದಿದ್ದು ಯಾಕೆ? ಯಾಕೂ ಇಲ್ಲ, ನಿನಗೂ ಒಬ್ಬಾಕಿ ಮಗಳದಳ. ಆ ಮಗಳದು ಮದುವೆ ಮಾಡ್ಬೇಕಂತ ವಿಚಾರ ಆಯ್ತೋ ಇಲ್ಲ? ಇಷ್ಟು ದಿವಸ ನಾನ್ ನಿಮಗ ದುಂಬಾಲ್ ಬೀಳ್ತಿದ್ದೆ, ಇವತ್ತು ನಿಮಗ್ ಬಂದ್ಬಿಟ್ಟೆ ಆ ವಿಚಾರ. ನಿಂತ ಕಾಲ್ ಮೇಲೆ ಅಪ್ಪ ಮಗ ಕರೆದು ನನ್ನನ್ನ ಇಷ್ಟೆಲ್ಲ ಅವಮಾನ ಮಾಡಕತ್ತೀರನ? ನೋಡು, ನಮ್ಮ ಅಮ್ಮನು ನಿಂತರನ ಬುದ್ದು. ಏ ಸುಮ್ನಿರೋ, ನಾನು ಏನೋ ಟೆನ್ಷನ್ ಒಳಗಡೆ ನೀನ್ ಹೇಳಿದ ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ನನಗೆ ಈ ರೀತಿ ಕಾಡ್ಸಕತ್ತಿಯಲ್ಲ. ಪಾಪ ಅವರು ಏನೋ ಟೆನ್ಷನ್ ಒಳಗಡೆ ಅದಾರ ಅನಿಸ್ತೈತಿ, ಅವ್ರಿಗೆ ಅರ್ಥ ಆಗಕತ್ತಿಲ್ಲ. ನೀವು ಈ ರೀತಿ ಎಲ್ಲ ಕನ್ಫ್ಯೂಸ್ ಮಾಡಕತ್ರ, ಪಾಪ ಅವ್ರಿಗೆ ಹೆಂಗ ಅರ್ಥ ಆಗ್ಬೇಕು? ಸರಿ ಬಿಡಪ್ಪ, ನನ್ನ ಸಲುವಾಗಿ ಅಲ್ದೇ ಇದ್ರು ನಿನ್ ಸಲುವಾಗಿನಾರ ನಮ್ಮಮ್ಮಗ ಎಲ್ಲ ಅರ್ಥ ಮಾಡಿಸ್ತೇನಿರು. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳಪ್ಪ. ಅಯ್ಯೋ ಅಮ್ಮ, ನಿನಗೆ ಕರೆದಿದ್ದ ಉದ್ದೇಶ ಏನು ಅಂತಂದ್ರ, ಶರತ್ ಅದನಲ್ಲ, ಅವನು ಅವರಪ್ಪ ಇಬ್ರು ನಮ್ಮ ಪೂಜಾನ ಇಷ್ಟಪಟ್ಟಾರ. ಹಂಗಾಗಿ ಈಗ ಅಂಕಲ್ ಅವ್ರ ಮಗಗ ನಮ್ಮ ಪೂಜಾನ್ ಮದುವೆ ಮಾಡ್ಕೋಬೇಕು ಅಂತ ಕೇಳಕತ್ತಾರ. ನನಗೂ ಇವನೊಂದು ಫ್ರೆಂಡು. ಈಗ ನೀನು ಒಪ್ಪಿಗೆ ಕೇಳೋದ್ರ ಸಲುವಾಗಿ ನಿನಗೆ ಕರೆದಿದ್ದು. ಹೆಂಗ? ಏನ ಈ ಹುಡುಗ ನಮ್ಮ ಪೂಜಾಗ? ಒಳ್ಳೆಯವನದನ, ನೋಡಕ್ಕೂ ಚೆನ್ನಾಗಿ ಕಾಣಿಸ್ತಾನ. ನಮ್ಮ ಪೂಜಾಗೂ ಒಳ್ಳೆ ಹೇಳಿ ಮಾಡಿಸಿ ಜೋಡಿ. ಅರೆ ನನಗಿಷ್ಟ, ನೀವು ಮದುವೆ ಫಿಕ್ಸ್ ಮಾಡ್ಬಿಡ್ರಿ. ಲೇ ಶಾರಿ, ಏನಿದು? ಅಯ್ಯೋ ಅಪ್ಪ, ನೀವು ಮತ್ತೀಗ ಇದ್ರೊಳಗಡೆ ಜೋಕ್ ಮಾಡಕ್ ಹೋಗ್ಬೇಡ್ರಿ. ಪೂಜಾ ಜೊತೆ ಮದುವೆ ಫಿಕ್ಸ್ ಮಾಡ್ರಿ ಅಂತ ಹೇಳಾಳ ಅಮ್ಮ. ಹೂನಪ್ಪ, ನಾನು ಅದನ್ನ ಹೇಳತ್ತಿದ್ದ. ಈಗ ನನ್ನ ಮಗಳ ಹತ್ರನೂ ಮಾತಾಡ್ಬೇಕಲ್ಲ, ಈ ಹುಡುಗನ್ ಪರಿಚಯ ಮಾಡಿಸ್ಕೊಡ್ಬೇಕು. ಅಷ್ಟ ಹೌದಲ್ಲ, ನಮ್ಮ ಪೂಜಾನ ಒಪ್ಕೊಂತಾಳ ಬಿಡ್ರಿ. ಅದಕ್ಕೇನು ಪಾಪ ನಮ್ಮ ಪೂಜಾ ಯಾವತ್ತರ ಹಿರಿಯರ ಮತ್ತಿಗ ಬೆಲೆ ಕೊಡಲ್ಲ ಅಂತ ಹೇಳಾಳನ? ಅವಾಗ ಹೇಳಾಳಕಿ, ನೀವು ಯಾರ ನೋಡಿ ಮದುವೆ ಮಾಡ್ತೀರಿ ಅವ್ರನ್ನ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿ. ಹೌದಮ್ಮ, ಆಕಿ ಹಂಗ ಅಂದಾಳ ಅಂತ ಹೇಳಿ ನಾವು ಅವಳ ಮನ್ಸಿಗೆ ಇಷ್ಟ ಇಲ್ಲ ಅಂತ ಅಂದ್ರು ಫೋರ್ಸ್ ಆಗಿ ಮದುವೆ ಮಾಡೋದು ಸರಿಯಲ್ಲ. ಅವಳು ಇಷ್ಟಪಟ್ಟ ಮದುವೆ ಆದ್ರ ನಮಗೂ ಒಂಥರ ಖುಷಿ ಅಲ್ಲ. ಅಡಿಯಪ್ಪ, ನಾನು ಫೋನ್ ಮಾಡಿ ಕರಿತೀನಿ. ಜಲ್ದಿ ಫೋನ್ ಮಾಡು. ಹೇಳೋಣ. ಏ ಪೂಜಾ, ಒಂದ್ಸಲ ನಾವೆಲ್ಲ ಅದೇವಲ್ಲ ಇಲ್ಲ, ಇಲ್ಲಿ ಬಾ ಇಲ್ಲೇ. ಹಾಣ, ಒಂದೆರಡು ನಿಮಿಷ ಬಂದೆ. ಅಮ್ಮ ಇನ್ನೊಂದ್ಸಲ ಇವನ್ನ ನೋಡ್ಬಿಡು. ನಮ್ಮ ಪೂಜಾಗ ಒಳ್ಳೆ ಜೋಡಿ ಆಗ್ತಾನ, ಆಮೇಲೆ ನಮ್ಮ ಪೂಜಾಗೂ ಇಷ್ಟ ಆದ್ರೆ ಮದುವೆ ಮಾಡ್ಬಿಡೋಣ ಅಂತ. ಸರಿನಪ್ಪ. ಅಣ್ಣ ಪೂಜಾ ಬಂದೇನವ? ಹ್ಞೂ ಅಪ್ಪ. ಅದು ಏನಿಲ್ಲವ, ಇಲ್ಲೇ ಈ ಹುಡುಗ ಅದನ್ನಲ್ಲ, ಅವನು. ಹಾಪ್ಪ, ಏನಾಯ್ತಪ್ಪ? ಏನಿಲ್ಲ, ಅವನು ನಮ್ಮ ದೇವು ಅದನ್ನಲ್ಲ, ಅವ್ರ ಫ್ರೆಂಡಿನ ಮಗ ಆಗ್ಬೇಕು. ನಮ್ಮ ದೇವು ಬಂದು ಮತ್ತು ಅವನಿಗೆ ನಿನ್ನ ಮದುವೆ ಮಾಡ್ಕೊತೀವಿ ಅಂತ ಹೇಳಿ ಕೇಳಿದ್ರಪ್ಪ. ಮತ್ತು ನಿನಗೆ ಹೆಂಗೆ ಅನಿಸ್ತೈತಿ ಪೂಜಾ? ಅಪ್ಪ ಹ್ಞೂ ಪೂಜಾ, ನಿನಗೇನು ನಾವು ಒತ್ತಾಯ ಮಾಡೋದಿಲ್ಲಪ್ಪ. ನಿನಗೆ ಇಷ್ಟ ಇದ್ರೆ ಅಷ್ಟವ, ಇಲ್ಲಾಂದ್ರೆ ಬೇಡ ಮಗಳ. ಅಪ್ಪ, ನಿಮ್ಮ ಇಷ್ಟನ ನನ್ನ ಇಷ್ಟ ಅಪ್ಪ. ನಿಮ್ಮ ಆಸೆಗೆ ನಾನು ಯಾವತ್ತೂ ವಿರುದ್ಧ ಬರೋದಿಲ್ಲ. ನೀವು ಅಂದ್ರೆ ನಾನು ಈಗ ಮದುವೆ ಮಾಡ್ಕೊಳಕ್ಕೆ ರೆಡಿ ಅದೇನೆ. ಸರಿನವ, ಆಯ್ತು ತಗೋ. ಪೂಜಾ, ಶರತ್ ಹತ್ರ ಏನಾರ ಮಾತಾಡ್ಬೇಕೇನಮ್ಮ? ಅದು ನನಗೇನಿಲ್ಲ ಅಣ್ಣ. ಶರತ್, ನೀನೇನಾದ್ರೂ ನಮ್ಮ ತಂಗಿ ಹತ್ರ? ಹೌದು, ನಾನು ಮಾತಾಡ್ಬೇಕು. ಸರಿ, ಹಂಗಂದ್ರೆ ನೀನು ನಮ್ಮ ತಂಗಿ ಹತ್ರ ಮಾತಾಡ್ತಿರು, ನಾನು ಹೋಗಿ ಅಂಕಲ್ ಹತ್ರ ಎಲ್ಲ ವಿಷಯ ಹೇಳ್ಬರ್ತೇನಂತ. ಥ್ಯಾಂಕ್ಸ್ ಕಣೋ. ಹೇ, ಇದಕ್ಕೆಲ್ಲ ಏನು ಥ್ಯಾಂಕ್ಸು? ನೀನು ಅಷ್ಟಕ್ಕೂ ಮದುವೆ ಆಗ್ತಿರೋದು ನಮ್ಮ ತಂಗಿನ. ನೀನು ಒಳ್ಳೆ ಹುಡುಗ, ನನಗೆ ಮೇಲಾಗಿ ನನ್ನ ಫ್ರೆಂಡು ಆಗಬೇಕು. ಎಲ್ಲ ಕಡೆಯಿಂದನೂ ಗೊತ್ತಿರೋರ್ಗೆ ಮದುವೆ ಮಾಡ್ಕೊಟ್ರೆ ನಮ್ಮ ತಂಗಿ ಮುಂದೆ ಚೆನ್ನಾಗಿರ್ತಾಳಲ್ಲ. ನಮಗೂ ಬೇಕಾಗಿರೋದು ಅಷ್ಟ. ಅಮ್ಮ, ಅವನು ಪೂಜಾ ಹತ್ರ ಸ್ವಲ್ಪ ಮಾತಾಡ್ಬೇಕಂತಮ್ಮ. ಹಲೋ, ಮದುವೆಕ್ಕಿಂತ ಮುಂಚೆ ಅಮ್ಮ, ಈಗೆಲ್ಲ ಹುಡುಗ ಹುಡುಗಿ ಒಬ್ರನ್ನೊಬ್ರು ಮುಂಚೆನ ಮಾತಾಡಿ ಅರ್ಥಕೊಂಡ್ಮೇಲೆ ಮದುವೆಗೆ ಒಪ್ಪಿಗೆ ನೀಡೋದು. ಅವಾಗ ಅವ್ರಿಬ್ರು ಮಧ್ಯೆ ಹೊಂದಾಣಿಕೆ ಬರೋದು. ಸರಿನಪ್ಪ, ನಿಮ್ಗೆಲ್ಲ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ರಿ. ನನಗೊಂದು ಸ್ವಲ್ಪ ಕೆಲಸ ಐತಿ, ಬರ್ತೇನೆ. ಅಪ್ಪ, ಅವ್ರಿಬ್ರಿಗೂ ಮಾತಾಡಕ್ ಬಿಟ್ಟಿದ್ದು. ಇರ್ಲಿ ಬಿಡು, ನಾವು ಆ ಕಡೆ ಹೋಗೋಣ ಅಂತ ಒಂದು 5 ನಿಮಿಷ ಅವ್ರಿಬ್ರು ಮಾತಾಡ್ಕೊಳ್ಳಿ. ಅಷ್ಟಕ್ಕೂ ನಾವೇನೋ ಅವ್ರಿಬ್ರನ್ನ ಬೇರೆ ಕಡೆ ಬಿಟ್ಟಿಲ್ಲಲ್ಲ, ನಾವು ಎಲ್ಲ ಇಲ್ಲೇ ಅದೇವಲ್ಲ. ಥ್ಯಾಂಕ್ಸ್ ಅಪ್ಪ. ಸರಿ, ನಾನು ಅಲ್ಲಿ ಹೋಗಿರ್ತೀನಿ, ನೀನು ಬಾ. ಶರತ್, ಆಲ್ ಈಸ್ ಯುವರ್ಸ್ ಅಪ್ಪ. ನಮ್ಮ ತಂಗಿಗೆ ಏನಾರು ಮನಸ್ಸು ನೋಯೋ ಥರ ಮಾತಾಡಿದಿ ಏನಿಲ್ಲ, ಮತ್ತು ನಿನಗೆ ಚಂದಾಗಿ ಪ್ರೀತಿಯಿಂದ ಮಾತಾಡ್ಸ್ಬೇಕು ಅಷ್ಟೇ. ಏನು ನೀನು ನಿಮ್ಮ ತಂಗಿಗೆ ನಾನು ಹರ್ಟ್ ಮಾಡ್ತಾರ ಮಾತಾಡ್ತೇನ? ಅಷ್ಟಕ್ಕೂ ನಾನು ಇಷ್ಟಪಟ್ಟು ಹುಡುಗಿ ಅಲ್ವೇನೋ? ಸರಿನಪ್ಪ, ಅದ್ರ ಬುದ್ಧಿ ಥರ ಮಾತ್ರ ಮಾತಾಡ್ಬೇಡ. ನಮ್ಮ ತಂಗಿ ಭಾಳ ಶಾರ್ಪು.
ಸರಿ ಸರಿ ಓಕೆ ಕ್ಯಾರಿ ಆನ್. ಹಾಯ್. ಹಾಯ್. ಅಯ್ಯೋ ಬೆಳಗ್ಗೆ ಕಾವ್ಯ ಹೇಳಿದ್ ನಿಜ. ಆಕೆ ಹೇಳಕತ್ತಿದ್ಲು ಹೆದರಿಕೆ ಆಗ್ತೈತಿ ಅಂತ ಹೇಳಿ. ನನಗೆ ಈಗ ಹೆದರಿಕೆ ಆಗಕತ್ತೈತಲ್ಲಪ್ಪ. ಹಾಯ್, ನನ್ನ ಹೆಸರು ಶರತ್. ಹಾಯ್, ನಾನು ಪೂಜಾ. ಅದು ಪೂಜಾ, ನನ್ನ ನೋಡಿ ಯಾಕೆ ಹೆದರ್ಕೊಳಕತ್ತೀರಿ? ಅದು ಏನಿಲ್ಲಪ್ಪ. ಅದೆಲ್ಲ ಇರ್ಲಿ. ನಿಮ್ಗೆ ನಾನಂದ್ರೆ ಇಷ್ಟನಾ? ಅದು ನಮ್ಮ ಮನೆಗೆ ನೀವೆಲ್ಲ ಇಷ್ಟ ಆಗಿರಿ. ಅವ್ರಿಗೆ ಇಷ್ಟ ಅಂದ್ರೆ ನನಗೂ ಇಷ್ಟ. ವಾಟ್? ನಿಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ಆಗಿದ್ದಕ್ಕ ನಾನು ನಿಮ್ಗೆ ಇಷ್ಟ ಆಗತ್ತೀನ? ಒಂದ್ ವೇಳೆ ಅವ್ರಿಗೆ ಯಾರಿಗೂ ನಾನು ಇಷ್ಟ ಆಗಿದ್ದಿಲ್ಲ ಅಂದಿದ್ರ? ಆವಾಗ ನನಗೂ ಇಷ್ಟ ಆಗ್ತಿರ್ಲಿಲ್ಲ. ಅಂದ್ರೆ ನೀವು ನಿಮ್ಮ ಮನ್ಯಾಗಿನವ್ರ ಸಲುವಾಗಿ ಮದುವೆ ಮಾಡ್ಕೊಂತ ಇರೋದು, ನಿಮಗೋಸ್ಕರ ಅಲ್ಲ. ಅದು ಅವ್ರಿಗೆ ಗೊತ್ತು ನನಗೆ ಏನು ಮಾಡಿದ್ರೆ ಒಳ್ಳೇದು, ಏನು ಮಾಡಿದ್ರೆ ಕೆಟ್ಟದ್ದು ಅಂತ. ಅವ್ರು ನನಗೆ ಏನೋ ಕೊಟ್ಟರು ದಿ ಬೆಸ್ಟ್ ಆಗಿರೋದೇ ಕೊಡ್ತಾರೆ. ಓಕೆ. ಅಪಾರ್ಟ್ ಫ್ರಮ್ ದಟ್ ನಿಮಗೆ ನಾನಂದ್ರೆ ಇಷ್ಟ ಇಲ್ವಾ? ಅದ ಹೇಳಿದ್ನಲ್ಲ. ಈ ಹುಡುಗಿನ ಬಹಳ ಬದಲಾಯಿಸ್ಬೇಕು. ಅದು ಪೂಜಾ, ನಿಮಗೆ ನನ್ನ ನೋಡಿದ ತಕ್ಷಣ ಏನು ಅನ್ನಿಸ್ತು? ಅದು ಅದು ನಾನು ನಿಮ್ಮನ್ನ ಇವಾಗಲೇ ನೋಡಿದ್ದಲ್ಲ. ಅದು ನಿಮ್ಗೆ ನಾನು ಇಷ್ಟ ಆದ್ನಾ? ಹ್ಮ್. ಏನಾದರೂ ಮಾತಾಡಿ. ನಿಮಗೂ ನಾನಂದ್ರೆ ಇಷ್ಟನಾ ಅಂತಂತ ಹೇಳಿ ಕೇಳ್ರಿ. ಅದು ನಿಮಗೂ ನಾನಂದ್ರೆ ಇಷ್ಟನಾ? ನನಗಿಷ್ಟ ಇಲ್ಲ ಪೂಜಾ. ಏನು ನಿಮ್ಗೆ ಇಷ್ಟ ಇಲ್ವಾ? ಇಲ್ಲ. ಹೌದಾ? ನಮ್ಮ ಮನೆ ಒಳಗಡೆ ನಮ್ಮ ಅಪ್ಪ ನಿನ್ನ ನೋಡಿ ಇಷ್ಟಪಟ್ರು. ನಾನು ಬೇರೆ ಹುಡುಗಿನ ಇಷ್ಟಪಡಾಕತ್ತೀನಿ. ಹೌದಾ? ಮತ್ತೆ ಅದನ್ನ ನೀವು ಮನೆಗೆ ಹೇಳ್ಬೇಕಲ್ಲ. ಆದ್ರೆ ಅದನ್ನ ಇಲ್ಲಿವರೆಗೂ ಯಾಕೆ ತಗೊಂಬಂದ್ರಿ? ಹಬ್ಬ, ಈಗಾದ್ರೂ ಮಾತಾಡಿಲ್ಲಲ್ಲ. ಏನಿಲ್ಲ, ನಿಮಗೆ ನಿಮ್ಮ ಬಾಯಿಂದನ ಹುಡುಗ ಇಷ್ಟ ಇಲ್ಲ ಅಂತ ಅವ್ರಿಗೆ ಅನಿಸ್ಬೇಕಿತ್ತು. ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರೆದೆ. ಪ್ಲೀಸ್ ನೀವು ಅಲ್ಲಿ ಹೋಗಿ ಅವರಿಗೆಲ್ಲ ಹೇಳ್ತೀರಾ? ಅಲ್ಲ, ನಾನು ಹೇಳೋದಕ್ಕಿಂತ ನೀವು ಅವ್ರ ಎದುರಿಗೆ ಹೇಳಿದ್ರೆ ಆಗಿರೋದಪ್ಪ. ಸುಮ್ಮನೆ ಯಾಕೆ ಇಷ್ಟ ಇಲ್ಲಿವರೆಗೂ ಮುಂದುವರೆದ್ರಿ? ಅದು ಏನಿಲ್ಲ, ನಿಮ್ಮ ಅಪ್ಪ ಎಲ್ಲ ಹೇಳಕತ್ತಿದ್ರಪ್ಪ, ನಮ್ಮ ಪೂಜಾಗೆ ಇಷ್ಟ ಆದ್ರೆ ಮಾತ್ರ ಮದ್ವೆ ಮುಂದುವರಿಸ್ತೈತಿ, ಇಲ್ಲ ಅಂತಂದ್ರೆ ಇಲ್ಲ ಅಂದ್ರು. ಹಾಗಾಗಿ ನನಗೆ ನೀವು ರೈಟ್ ಚಾಯ್ಸ್ ಅನ್ಸಿದ್ರಿ. ಅದ್ರ ಸಲುವಾಗಿ ನಿಮ್ಮ ಹತ್ರ ಮಾತಾಡಿ ಮನವರಿಕೆ ಮಾಡೋಣ ಅಂತ ಬಂದೆ. ಹೌದಾ? ಈಗ ನಾನು ಹೋಗಿ ನನಗೆ ನೀವು ಇಷ್ಟ ಇಲ್ಲ ಅಂತ ಹೇಳ್ಬೇಕಾ? ಹೌದು ಪೂಜಾ, ಪ್ಲೀಸ್ ಪೂಜಾ, ನಾನು ಬೇರೆ ಹುಡುಗಿನ ಇಷ್ಟಪಟ್ಟಿನಿ. ಅವಳು ಭಾಳ ಅಂದ್ರೆ ಭಾಳ ಚೆನ್ನಾಗಿದ್ದಾಳ. ಅವಳಿಗೂ ನನ್ನಂದ್ರೆ ಭಾಳ ಇಷ್ಟ. ಪ್ಲೀಸ್ ಪೂಜಾ, ಇದು ಒಂದು ಹೆಲ್ಪ್ ಮಾಡ್ರಿ. ನಾನು ಹೋಗಿ ಅಪ್ಪನ ವಿರುದ್ಧವಾಗಿ ಹೇಳಕ್ಕೆ ಇಷ್ಟ ಇಲ್ಲ. ನಾನು ಆ ರೀತಿ ಎಲ್ಲ ಹೇಳಲ್ಲ. ಅವರು ನಿಮ್ಮನ್ನ ನೋಡಿ ನಾನು ಕೇಳಿದಾಗ ನಾನು ಹ್ಞೂ ಅಂತ ಅಂದೆ. ಅವ್ರ ಇಷ್ಟನ ನನ್ನ ಇಷ್ಟ. ಈಗ ಅವ್ರ ಇಷ್ಟದ ವಿರುದ್ಧವಾಗಿ ನಾನು ಇಷ್ಟ ಇಲ್ಲ ಅಂತ ಹೇಳಲ್ಲ. ನೀವೇ ಹೋಗಿ ಹೇಳ್ಬಿಡ್ರಿ ಪ್ಲೀಸ್. ಆದ್ರೆ ನಿಮಗೆ ನನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಅದು ಹಂಗಲ್ಲ ಶರತ್, ನಾನು ನಿಮ್ಮನ್ನ ನೋಡ್ತಿರೋದು ಇದೇ ಮೊದಲನೇ ಬಾರಿಗೆ. ನಾನು ಯಾವ ಹುಡುಗ ನೋಡಿದ ತಕ್ಷಣನೂ ಆ ರೀತಿ ಫೀಲಿಂಗ್ಸ್ ಎಲ್ಲ ಇಟ್ಕೊಳ್ಳೋದಿಲ್ಲ. ವಾವ್, ಸೂಪರ್. ನನ್ನ ಮನಸ್ಸಲ್ಲಿ ಇದ್ದಿದ್ದು ಮುಂಚೆಯಿಂದನೂ ನಮ್ಮ ಅಪ್ಪ ಅಮ್ಮ ನೋಡಿದ ಹುಡುಗನ ಮದುವೆ ಆಗಬೇಕು ಅಂತ. ಇವಾಗ ಅವ್ರು ಬಂದು ಕೇಳಿದ್ರು, ನಾನು ಒಪ್ಕೊಂಡೆ ಅಷ್ಟ. ಈಗ ನೀವು ಬೇಡ ಅಂತ ಅಂದ್ರೆ ನನಗೇನು ಇದು ಇಲ್ಲಪ್ಪ. ಆದ್ರೆ ನನಗೆ ನಿಮ್ಮನ್ನ ಮದುವೆ ಆಗಕ್ಕೆ ಇಷ್ಟ ಅಲ್ಲ ಪೂಜಾ. ಅಲ್ಲ ರೀ, ನೀವು ಒಂದು ಹುಡುಗಿನ ಇಷ್ಟಪಡಕತ್ತೀರಿ ಅಂತ ಹೇಳ್ತೀರಿ, ಮತ್ತೆ ನನ್ನ ಮದುವೆ ಮಾಡ್ಕೊಂತೀನಿ ಅಂತೀರಲ್ಲ? ಅದು ಏನಿಲ್ಲ, ನಿನ್ನನ್ನು ನಾನು ಮದುವೆ ಮಾಡ್ಕೊತೀನಿ, ಆ ಹುಡುಗಿನ ಬಿಟ್ಬಿಡ್ತೀನಿ. ಅಲ್ಲ ರೀ, ಇವಾಗ ನಾನು ಸಿಕ್ಕಿ ಅಂತಂದು ಹೇಳಿ ಆ ಹುಡುಗಿಗೆ ಮೋಸ ಮಾಡ್ತೀರಲ್ಲ. ನಾಳೆ ಇನ್ನೊಬ್ಳು ಸಿಕ್ಲು ಅಂತಂದು ಹೇಳಿ ನನಗೆ ಮೋಸ ಮಾಡಲ್ಲ ಅಂತ ಹೇಳಿ ಏನು ಗ್ಯಾರಂಟಿ? ವಾವ್, ಇವಳು ಮಾತು ಕೇಳೋದೇ ಚಂದ. ಇನ್ನೊಂದು ಸ್ವಲ್ಪ ಕಾಡಿಸ್ತೀನಿ. ಅಯ್ಯೋ, ಆ ರೀತಿ ಏನೂ ಇಲ್ಲ ಪೂಜಾ. ನಮ್ಮ ಮನೆಗೆಲ್ಲರೂ ನಿನ್ನ ಒಪ್ಪಿದ್ದಾರೆ. ನನಗೂ ನೀನಂದ್ರೆ ಇಷ್ಟ ಆಗ್ಬಿಟ್ಟು. ಇವಾಗ ಆ ಹುಡುಗಿ ನನಗೆ ಇಷ್ಟ ಆಗಕತ್ತಿಲ್ಲಪ್ಪ. ನಿಜವಾಗ್ಲೂ ನಾಳೆ ನಿನಗೆ ನಾನು ಮೋಸ ಮಾಡಲ್ಲ. ಇವರ ಚೀಟರ್, ನನಗೆ ನೀವಂದ್ರೆ ಇಷ್ಟ ಇಲ್ಲ. ಹೌದಾ? ಹಾಗಂದ್ರೆ ಹೋಗಿ ಮನೆಗೆ ಎಲ್ರ ಮುಂದೆ ಹೇಳ್ಬಿಡ್ರಿ. ಇಲ್ಲ, ನಾನು ಹೇಳಲ್ಲ, ನೀವೇ ಹೇಳ್ರಿ. ಇನ್ನು ನಂಗೆ ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ನಾನೇನು ಬರ್ತೇನೆ. ಹೇ ಪೂಜಾ. ಅಯ್ಯೋ, ಏನಪ್ಪ ಇವ್ ನನ್ನ ಕೈನ ಹಿಡ್ಕೊಂಡ್ಬಿಟ್ನಲ್ಲ. ರೀ ಮಿಸ್ಟರ್, ಬಿಡ್ರಿ ನನ್ನ ಕೈನ. ನಾನು ಹಿಡ್ಕೊಂಡಿದ್ದು ನನ್ನ ಮದುವೆ ಆಗೋ ಹುಡುಗಿ ಕೈನ. ಛೀ, ನೀವು ಇಷ್ಟು ಚೀಪ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಯ್ಯೋ, ನಾನು ಹಿಂಗೆ ಮಾತಾಡ್ತಾ ಹೋಗ್ಬಿಟ್ರ ಇವಳು ನನ್ನ ಬಗ್ಗೆ ಸುಮ್ಮನೆ ತಪ್ಪು ತಿಳ್ಕೊಂತಾಳ. ಬೇಡಪ್ಪ ಬೇಡ. ಮತ್ತು ಒಂದು ಹೋಗಿನೊಂದಾಗಿದ್ದಿತ್ತು. ಸಾರಿ ಪೂಜಾ. ಸಾರಿನಾ? ಯಾಕೆ? ಅದು ಏನಿಲ್ಲ, ನನಗೂ ನೀವಂದ್ರೆ ಇಷ್ಟ. ಆದ್ರೆ ನನಗೆ ನೀವಂದ್ರೆ ಇಷ್ಟ ಇಲ್ವೇ? ಅಯ್ಯೋ ಸಾರಿ, ನಾನು ಅದನ್ನ ಹೇಳ್ತೀನಿ. ಪ್ಲೀಸ್ ಒಂದು 2 ನಿಮಿಷ ಟೈಮ್ ಕೊಡ್ರಿ. ಏನಿದು ಈ ಮನುಷ್ಯ ಇಷ್ಟತನ ಏನೇನೋ ಮಾತಾಡತ್ತಿದ್ದ, ಈಗ ನೋಡಿದ್ರೆ ಹಿಂಗ್ ಮಾತಾಡ್ತಾನ. ನನಗೆ ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ. ಅಯ್ಯೋ ಪೂಜಾ ಅವರೇ, ಇಷ್ಟು ತನ ನಾನು ಮಾತಾಡಿದ್ದು ಡ್ರಾಮಾ. ನಾನೇನು ಯಾವ ಹುಡುಗಿನೂ ಇಷ್ಟಪಟ್ಟಿಲ್ಲ. ನಾನು ಇಷ್ಟಪಟ್ಟಿದ್ದೆ ನಿಮ್ಮನ್ನ. ಫಸ್ಟ್ ನೋಡಿದ್ದೆ ನಿಮ್ಮನ್ನ. ಐ ಮೀನ್, ನೀವಂದ್ರೆ ನಿಮ್ಮನ್ನ ನೋಡಿದ ತಕ್ಷಣ ನನಗೆ ಇಷ್ಟ ಆಗ್ಬಿಟ್ರಿ. ಬೇರೆ ಯಾವ ಹುಡುಗಿಗೂ ಆ ಫೀಲಿಂಗ್ಸ್ ಬಂದಿರಲಿಲ್ಲ. ಎಷ್ಟು ಜನರನ್ನು ನೋಡಿದ್ದೆ ನಾನು, ಬಟ್ ನನಗೆ ಯಾರು ಇಷ್ಟ ಆಗಿರಲಿಲ್ಲ. ಇವತ್ತು ಇಷ್ಟ ಆಯ್ತು ಪೂಜಾ ಅವರೇ. ಅದು ನೀವು ನಿಮ್ಮ ಮನೆಗೆಲ್ಲರೂ ಇಷ್ಟಪಟ್ಟಿದ್ದಕ್ಕೆ ನೀವು ಇಷ್ಟಪಟ್ಟೆ ಅಂದ್ರಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಕಾಡ್ಸಿದೆ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನೀವು ಮಾತಾಡಿದ ಪ್ರತಿಯೊಂದು ಮಾತಿಗೂ ನನಗೆ ನಿಮ್ಮಲ್ಲಿ ಕ್ರಶ್ ಆಗ್ತಾ ಹೋಯ್ತು. ಇದ್ದಿದ್ದ ಪ್ರೀತಿ ಜಾಸ್ತಿ ಹಾಕೊಂತ ಹೋಯ್ತು. ನಿಜವಾಗ್ಲೂ ನಿಮ್ಮಂತ ಹುಡುಗಿನ ನಾನು ಹೆಂಡತಿಯಾಗಿ ಪಡಿಬೇಕಂದ್ರೆ ನಾನು ಪುಣ್ಯನೇ ಮಾಡಿರೋದು. ಇವಾಗ ಹೇಳು ಪೂಜಾ, ನಿನಗೆ ನಾನಂದ್ರೆ ಇಷ್ಟನಾ? ಅಯ್ಯೋ, ಏನ್ರಿ ನೀವು? ಒಂದ್ ಕ್ಷಣ ನನಗೆ ಇಷ್ಟು ಸಿಟ್ಟು ಬಂತು ಗೊತ್ತಾ? ನನಗೆ ನಿಮ್ಮಲ್ಲೇ ಭಾಳ ಅಂದ್ರೆ ಭಾಳ ಸಿಟ್ಟು ಬಂದ್ಬಿಟ್ಟಿತ್ತು. ಈ ಅಂತ ಕೆಟ್ಟ ಹುಡುಗಪ್ಪ ಅಂತ ಅನಿಸ್ಬಿಟ್ಟಿತ್ತು. ವಿನಾಕಾರಣ ನನ್ನ ಕೈಯಿಂದ ಕೊಲೆ ಆಗ್ಬಿಡ್ತಿದ್ರಿ. ಏನು, ನೀವು ನನ್ನನ್ನ ಕೊಲೆ ಮಾಡ್ತಿದ್ರಾ? ಹಿಂಗೆ ಸಿಟ್ಟು ಬಂದಿದ್ರೆ ಇಲ್ಲಿರೋ ಚೇರೋ ನಿಮ್ ತಲೆ ಮೇಲೆ ಹೊತ್ತಾಕಿ ಹೋಗ್ಬಿಡ್ತಿದ್ದೆ. ಅಯ್ಯೋ, ನಾನು ಅರ್ಜೆಂಟ್ ಮಾಡಿದ್ದೆ ಅನಿಸ್ತೈತಿ. ಸರಿ, ಇವಾಗ ನಿಮಗೆ ನಾನಂದ್ರೆ ಇಷ್ಟನಾ? ಓಕೆ ಸರಿ. ಅಲ್ಲಿ ಮನೆಯೊಳಗಡೆ ಎಲ್ಲರೆದ್ರಿಗೂ ನಾನಂದ್ರೆ ಇಷ್ಟ ಇಲ್ಲ ಅಂತಂದು ಹೇಳಿ ಹೇಳಕ್ ನಿಮ್ಮ ಹತ್ರ ಆಗ್ತಾ ಇರಲಿಲ್ಲ. ಆದ್ರೆ ನಾನಂದ್ರೆ ಇಷ್ಟ ಅಂತ ಹೋಗಿ ಹೇಳ್ಬೋದಲ್ಲ? ಹೇಳ್ತೀನಿ. ಇನ್ನು ಪೂಜಾ, ಶರತ್, ನಿಮ್ಮಿಬ್ರದ್ದು ಮಾತಾಡೋದಾಗಿದ್ರ? ಅಣ್ಣ, ಪೂಜಾ, ನಿನಗೆ ಶರತ್ ಇಷ್ಟ ಏನಮ್ಮ? ಹೋಗಣ್ಣ. ಹೇ ಪೂಜಾ,
ನನ್ನ ಪ್ರಶ್ನೆಗೆ ಉತ್ತರನ ಕೊಡ್ಲಿಲ್ಲ. ಎಲ್ಲ ನಿಮ್ ಫ್ರೆಂಡಿಗೆ ಹೇಳೇನೆ, ಅವ್ರ ಹತ್ರನ ಕೇಳ್ಕೊ. ಅಯ್ಯೋ ಹುಚ್ಚು ಹುಡುಗಿ, ಏನೋ ಏನಾಯ್ತು? ನಮ್ಮ ತಂಗೇನು ಒಪ್ಪಿದ್ಲಾ? ಆಗಳ್ ನನಗೆ ಕಾಡ್ಸಿದ್ದೆಲ್ಲ, ಇರು ಮಾಡ್ತೇನೆ ನಿನಗೆ. ಅದು ಸ್ವರೂಪ್, ನಿಮ್ ತಂಗಿಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಹೇಳಳ ಅಂತ ಮಾತ್ರ ಅನ್ನಕ್ ಹೋಗ್ಬೇಡ. ಯಾಕಂತ ಅಂದ್ರ ನೀನ್ ಇವಾಗ ನನ್ನ ಮೇಲೆ ರಿವೆಂಜ್ ತಗೊಳಕ್ಕೆ ಕಾಯಕತ್ತಿದ್ದೆ ಅಂತ ಗೊತ್ತು. ಆಯ್ತು ಬಿಡಪ್ಪ, ನಿಮ್ ತಂಗಿಗೂ ನಾನಂದ್ರೆ ಇಷ್ಟ ಅಂತ ಏನೋ ಸ್ವಲ್ಪ ಕಾಲ್ ಎಳೆಣ ಅನ್ಕೊಂಡ್ರ ಎಲ್ಲ ಗೊತ್ತಾಗ್ಬಿಡ್ತಲ್ಲ ನಿನಗ. ಹಬ್ಬ ಆಯ್ತಲ್ಲ, ಮತ್ತಿನ್ನೇನು. ಅಂತೂ ಇಂತೂ ನನ್ನ ದೋಸ್ತು ನಮ್ಮ ತಂಗಿ ಗಂಡ ಆಗಕತ್ತ. ಆದಷ್ಟು ಬೇಗ ಎಲ್ಲರ ಹತ್ರ ಮಾತಾಡಿ ನಿಮ್ಮ ಮದ್ವಿದು ವ್ಯವಸ್ಥೆ ಮಾಡಿಸ್ತೇನೆ. ಇಲ್ಲ ಅಂದ್ರೆ ಹೇ, ಆದ್ರೂ ನಿಮ್ ತಂಗಿ ಬಾಳ ಒಳ್ಳೆಯವರು ಕಣ. ಹೌದೇನಪ್ಪ? ಎಷ್ಟು ಒಳ್ಳೆಯವಳಪ್ಪ. ಇಲ್ಲ, ನಾನು ಸುಮಾರು ಹುಡುಗಿಯರನ್ನ ನೋಡಿದ್ದೆ, ಆದ್ರ ಎಲ್ಲರೂ ಒಂಥರ ವಿಚಿತ್ರವಾಗಿನೇ ಮಾತಾಡ್ತಿದ್ರು. ನಿಮ್ ತಂಗಿ ಪೂಜಾ ಇದ್ದಾಳಲ್ಲ, ನಿಜವಾಗ್ಲೂ ಕಣೋ, ಅವರಿಗೆ ಸಂಬಂಧಗಳಿಗೆ ಹೆಂಗ್ ಬೆಲೆ ಕೊಡ್ಬೇಕು ಅನ್ನೋ ವಿಷಯ ಗೊತ್ತು. ಅಷ್ಟೇ ಅಲ್ಲನು, ಅವಳು ಯಾರನ್ನೂ ಮೇಲೆತ್ತಿ ಕಟ್ಲಿಲ್ಲ, ನನ್ನನ್ನು ಬೇಜಾರು ಮಾಡಕ್ ನೋಡ್ಲಿಲ್ಲ, ಎಲ್ಲಾನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ಲು ಗೊತ್ತಾ. ಹೌದೇನಪ್ಪ? ಅಂಥದ್ದೇನಾಯ್ತು ಮಹಾಶಯ? ಇಷ್ಟ ಆಯ್ತು ನಿಜವಾಗ್ಲು. ನಾನು ನಿಮ್ ತಂಗಿ ಮೇಲೆ ಪದೇ ಪದೇ ಲವಲ್ ಬೀಳಾಕತ್ತೀನಿ. ಎಲ್ಲರ ಹೋಗಿ ಬೀಳೋದಕ್ಕಿಂತ ಮೊದಲು ನಿನ್ನ ಮದುವೆ ಒಳಗಡೆ ಬೀಳಿಸ್ಬೇಕು. ಹೇ, ಏನೋ ನೀನು ನನ್ನ ಹೊಟ್ಟಿಗೆ ಹೊಡಿತಿಯಲ್ಲ. ಮತ್ತ ಇಷ್ಟೆಲ್ಲ ಕಾಲ್ ಎಳ್ಯಾಕತ್ತಿದಿ, ಇಷ್ಟೊತ್ತನ ನಾನು ಕಾಡಿದ್ ಸಾಲದು ಅಂತಂದ್ ಹೇಳಿ ಮತ್ತು ಕಾಡ್ಸಕತ್ತೀಯ. ಹಿಂಗ ಮಾಡು ನೋಡು, ಸೌಮ್ಯ ಅತ್ತಿಗೆ ಹತ್ರ ಎಲ್ಲ ಹೇಳ್ಕೊಟ್ಬಿಡ್ತೇನೆ ನಿನ್ ಬಗ್ಗೆ. ಸೌಮ್ಯ ನಮ್ಮ ಪೂಜಾಕ್ ಮಾತ್ರ ಅತ್ತಿಗೆ, ನಿನಗೆ ಅಕ್ಕ ಆಗ್ಬೇಕು ಆತೇನಪ್ಪ? ಹ್ಞೂ ಸರಿ ಸರಿ, ಸೌಮ್ಯ ಅಕ್ಕ ಹತ್ರ ಹೋಗಿ ನಿನ್ನ ಮೇಲೆ ಹಾಕೊಟ್ಬಿಡ್ತೀನಿ ನೋಡು ಆಮೇಲೆ. ಅದೆಲ್ಲ ಇರ್ಲಿ, ನಡಿಯಪ್ಪ ಹೋಗಿ ಊಟ ಮಾಡೋಣ. ನನಗೆ ಹೊಟ್ಟೆ ಹಶ್ವಿಲ್ವೋ? ನಿನಗೆ ನಮ್ಮ ತಂಗಿ ನೋಡಿ ಹೊಟ್ಟೆ ತುಂಬಿರ್ಬೋದು, ಆದ್ರೆ ನನಗೆ ಹೊಟ್ಟೆ ಹಸಿತೈತಿ. ನಡಿಯೋ. ಹೇ, ನಿಜವಾಗ್ಲೂ ಇಲ್ಲ ನೋ, ನನಗೆ ಹೊಟ್ಟೆ ಹಸ್ತಿಲ್ಲ. ಕಂಡಿನಿ, ನಡಿಯೋ. ಅಲ್ಲಿ ಜೀವನು ಕಾಯಕತ್ತಾನ, ಹೋಗಿ ಊಟ ಮಾಡ್ಕೊಂಡ್ ಬರೋಣ. ನಾನು ಬರಲ್ಲಾನು, ಪೂಜಾ ನೋಡ್ತಾ ಕೂತ್ಕೋಬೇಕು ಅನ್ನಿಸ್ತೈತಿ. ಪೂಜಾನು ಆಲ್ರೆಡಿ ಅಲ್ಲಿ ಊಟಕ್ಕೆ ಹೋಗಾಗೈತಿ, ನಡಿ. ಹೌದಾ? ಅಯ್ಯೋ, ನನಗೆ ಬಹಳ ಜೋರ್ ಹೊಟ್ಟೆ ಹಸಿತೈತಿ, ನಡಿಯಪ್ಪ.